ಸಹೋದರ ಸಹೋದರಿಯರೇ, ಈ ವರ್ಷದ ಹಜ್ಜಿ ಆರಂಭ ಆಯಿತು. ಹರಮಿನಲ್ಲಿ ಇವತ್ತು ದುಲ್ಹಿಜ್ಜ 8 ಯೌಮು ತರುವಿಯ. ಹಾಜಿಗಳು ಮಿನಾಕ್ಕೆ ಹೊರಡುವ ದಿನ ಇದು. ಹಜ್ಜಿನ ಎಹ್ರಾಮ್ ಮಾಡಿ ಮಿನಾಕ್ಕೆ ಹೊರಡುವಂತಹ ದಿವಸ. ನಾಳೆ ಅರಫಾ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಲ್ ಹಜ್ಜು ಅರಫಾ. ಹಜ್ ಎಂದರೆ ಅರಫಾ ಆಗಿದೆ. ಕುರ್ಆನ್ನ ಉಲ್ಲೇಖ ಅರಫಾತ್ ಎಂಬುದು. ಹದೀಸುಗಳಲ್ಲಿ ಕೂಡ ಅರಫಾತ್ ಎಂಬ ಪದ ಧಾರಾಳ ಉಪಯೋಗಿಸಲ್ಪಟ್ಟಿದೆ. ಅರಫಾ ಅಥವಾ ಅರಫಾತ್ ಅಂದರೆ ತಿಳುವಳಿಕೆ, ಅರಿಯುವುದು, ಅರ್ಥ ಮಾಡುವುದು ಎಂಬುದಾಗಿದೆ. ಮನುಷ್ಯನಿಗೆ ಇರಬೇಕಾದ ಒಂದನೆಯ ಅರಿವು ಮನ್ ಅರಫ ನಫ್ಸಹು ಫಕದ್ ಅರಫ ರಬ್ಬಹು ಅಂತ. ಯಾರು ತನ್ನನ್ನು ತಾನು ಅರಿಯುತ್ತಾನೋ, ಯಾರು ತನ್ನನ್ನು ತಾನು ಅರ್ಥ ಮಾಡುತ್ತಾನೋ, ಅವನು ತನ್ನ ಸೃಷ್ಟಿಕರ್ತನನ್ನು ಅರಿಯುತ್ತಾನೆ ಎಂಬುದಾಗಿದೆ. ಆದ್ದರಿಂದ ಅರಿವಿನ, ನಾಲೆಜಿನ, ಎಜುಕೇಶನ್ನ ಬುನಾದಿಯದು ನಿಮ್ಮನ್ನು ನೀವು ಅರಿಯುವುದು. ಹಾಗೆಯೇ ನೀವು ನಿಮ್ಮ ಸೃಷ್ಟಿಕರ್ತನನ್ನು ಅರಿಯುವುದು. ಅಲ್ಲಾಹನನ್ನು ಅರಿಯುವುದು ಎಲ್ಲ ಇಲ್ಮಿನ, ಎಲ್ಲ ಅರಿವಿನ ಬುನಾದಿ. ಸಹೋದರ ಸಹೋದರಿಯರೇ, ಅರಫಾದಲ್ಲಿ ನಡೆಯುವ ಬಹಳ ದೊಡ್ಡ ಪ್ರಕ್ರಿಯೆ. ಅರಫಾದಲ್ಲಿ ಪ್ರತಿಯೊಬ್ಬರು ಅವರವರ ಬಗ್ಗೆ ಮತ್ತು ಅಲ್ಲಾಹನ ಬಗ್ಗೆ ಮಾತ್ರ ಆಲೋಚಿಸುವ ಒಂದು ಸ್ಥಳ ಅದು, ಒಂದು ಮೈದಾನ ಅದು, ಒಂದು ದಿನ ಅದು. ಬೇರೆ ಆಲೋಚನೆಗಳೇ ಇಲ್ಲದ. ಅಥವಾ ಅರಫಾ ಬಹಳ ಶ್ರೇಷ್ಠವಾದ ದಿನ. ಆ ದಿನದಲ್ಲಿ ಅಲ್ಲಾಹನ ದೀನು ಯಾವುದೇ ಒಂದು ವಿಶೇಷವಾದ ಆರಾಧನೆ ಕಲಿಸಿಕೊಡ್ಲಿಲ್ಲ. ಅರಫಾದಲ್ಲಿ, ಅರಫಾದ ದಿನ, ಅರಫಾದ ಮೈದಾನದಲ್ಲಿ ವಿಶೇಷವಾದ ಯಾವ ಆರಾಧನೆಗಳೂ ಇಲ್ಲ. ಅರಫಾದಲ್ಲಿ ನಡೆಯುವುದು ಸಾಮಾನ್ಯ ನಡೆಯುವ ಲೊಹುರ್ ಮತ್ತು ಅಸರ್ ನಮಾಜ್ ಮಾತ್ರ. ಅದರ ಆಚೆ ಅರಫಾದಲ್ಲಿ ಬೇರೆ ಯಾವ ಪ್ರತ್ಯೇಕವಾದ ಇಬಾದತ್ತುಗಳು ಇಲ್ಲ. ಮತ್ತೆ ಅರಫಾ ಅಂದರೇನು? ಅರಫಾ ಅಂದರೆ ಆತ್ಮಾವಲೋಕನ. ಅರಫಾ ಅಂದರೆ ಸ್ವಯಂ ವಿಮರ್ಶೆ. ತನ್ನ ಬಗ್ಗೆ ಮತ್ತು ಅಲ್ಲಾಹನ ಬಗ್ಗೆ ಮಾತ್ರ ಆಲೋಚಿಸುವ ಒಂದು ಸ್ಥಳವಾಗಿದೆ, ಒಂದು ಮೈದಾನವಾಗಿದೆ. ಸಹೋದರ ಸಹೋದರಿಯರೇ, ಅರಫಾ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಮಾ ಮಿನ್ ಯೌಮಿನ್ ಅಕ್ಸರು ಮಿನ್ ಅನ್ ಯುಅತಿಕಲ್ಲಾಹು ಫೀಹಿ ಅಬ್ದನ್ ಮಿನನ್ ನಾರ್. ಅಲ್ಲಾಹು ಸುಬ್ಹಾನಹು ವ ತಆಲಾ ತನ್ನ ದಾಸರನ್ನು ಅರಫಾದಂದು ನರಕದಿಂದ ವಿಮೋಚನೆಗೊಳಿಸುವಷ್ಟು ಬೇರೆ ಯಾವ ದಿನಗಳಲ್ಲೂ ಅಲ್ಲಾಹು ತನ್ನ ದಾಸರನ್ನು ನರಕದಿಂದ ವಿಮೋಚನೆಗೊಳಿಸುವುದಿಲ್ಲ. ಅಲ್ಲಾಹು ಸುಬ್ಹಾನಹು ವ ತಆಲಾ ತನ್ನ ದಾಸರನ್ನು ನರಕದಿಂದ ಅತಿ ಹೆಚ್ಚು ವಿಮೋಚನೆಗೊಳಿಸುವ ದಿನವಾಗಿದೆ ಅರಫಾ. ಅನ್ನಹು ಲಯದ್ನು ಸುಮ್ಮ ಯುನಾದಿ ಬಿಹಿಮುಲ್ ಮಲಾಯಿಕ. ಅಲ್ಲಾಹು ಸುಬ್ಹಾನಹು ವ ತಆಲಾ ಅರಫಾದಲ್ಲಿ ಮನುಷ್ಯನಿಗೆ ಅತ್ಯಂತ ನಿಕಟನಾಗುತ್ತಾನೆ. ತನ್ನ ಮಲಾಯಿಕತೆಗಳೊಂದಿಗೆ ಅಲ್ಲಾಹು ಪ್ರಶ್ನಿಸುವನು, ಮಾ ಅರಾದ ಹೌಲಾಯಿ. ಅರಫಾದಲ್ಲಿ ಒಟ್ಟು ಸೇರಿರುವ ಲಕ್ಷಗಟ್ಟಲೆ ವಿಶ್ವಾಸಿಗಳು, ಮಲಕ್ಕುಗಳೇ ಅವರೇನು ಬಯಸ್ತಾ ಇದ್ದಾರೆ ಅಲ್ಲಾಹನಿಗೆ ಗೊತ್ತಿಲ್ಲ ಎಂದಲ್ಲ. ಅರಫಾದಲ್ಲಿರುವ ವಿಶ್ವಾಸಿಗಳು ಏನು ಬಯಸ್ತಾರೆಂಬುದು ಅಲ್ಲಾಹನಿಗೆ ಖಂಡಿತ ಗೊತ್ತಿದೆ. ಆದರೆ ಆ ವಿಶ್ವಾಸಿಗಳಿಗೆ ಅಲ್ಲಾಹು ನೀಡುವ ವಿಶೇಷವಾದ ಪರಿಗಣನೆ ಅದು, ವಿಶೇಷವಾದ ಮಹತ್ವ ಅದು. ಮಾ ಅರಾದ ಹೌಲಾಯಿ. ಈ ಜನತೆ, ಈ ವಿಶ್ವಾಸಿಗಳು ಅವರೇನು ಬಯಸ್ತಾ ಇದ್ದಾರೆ, ಅವರ ಆಗ್ರಹಗಳೇನು, ಅವರ ಅಭಿಲಾಷೆಗಳೇನು, ಅವರ ಬೇಡಿಕೆಗಳೇನು,
ಮಲಾಯಿಕತ್ತುಗಳೊಂದಿಗೆ ಅಲ್ಲಾಹು ಸುಬ್ಹಾನಹು ವ ತಆಲ ಪ್ರಶ್ನಿಸ್ತಾನೆ. ಆದ್ದರಿಂದ ಸಹೋದರ ಸಹೋದರಿಯರೇ, ಮನುಷ್ಯನ ಎಲ್ಲಾ ಬೇಡಿಕೆಗಳು ಈಡೇರುವ ಸ್ಥಳ ಅರಫ. ಮನುಷ್ಯನ ಎಲ್ಲಾ ಪ್ರಾರ್ಥನೆಗಳು ಸ್ವೀಕರಿಸಲ್ಪಡುವ ಸ್ಥಳ ಅರಫ. ಮನುಷ್ಯನಿಗೆ ಅಲ್ಲಾಹು ಅಷ್ಟು ನಿಕಟನಾಗುವಂತಹ ಬೇರೆ ಸಂದರ್ಭ ಇಲ್ಲ. ಮನುಷ್ಯನಿಗೆ ಅಲ್ಲಾಹು ಇಷ್ಟು ನಿಕಟನಾಗುವ ಬೇರೆ ಸ್ಥಳ ಇಲ್ಲ ಜಗತ್ತಿನಲ್ಲಿ. ನೀವೇನು ಬೇಡಿದ್ರು ಅಲ್ಲಾಹು ಕೊಡುತ್ತಾನೆ. ಅರಫಾದಲ್ಲಿರುವ ವಿಶ್ವಾಸಿಗಳು ಯಾವುದು ಕೇಳಿದ್ರು ಅಲ್ಲಾಹು ಕೊಡುತ್ತಾನೆ. ಆದರೆ ಅಲ್ಲಾಹನಿಂದ ಪಡೆಯುವ ಅರ್ಹತೆ ಇರಬೇಕು. ಅಲ್ಲಾಹನಿಂದ ಬೇಡಿ ಪಡೆಯುವ ಅರ್ಹತೆ ಇರಬೇಕು. ಕೆಲವರಿಗೆ ಅರಫಾದಲ್ಲೂ ಏನೂ ಸಿಗುವುದಿಲ್ಲ ಎಂದು ಅಲ್ಲಾಹನ ಪ್ರವಾದಿ ಕಲಿಸಿಕೊಟ್ಟಿದ್ದಾರೆ. ಹರಾಮ್ ತಿನ್ನುವವರು, ಸಂಪತ್ತಿನಲ್ಲಿ ಹರಾಮಿನ ಅಂಶಗಳಿರುವವರು, ಅವರಿಗೆ ಅರಫಾದಲ್ಲೂ ಏನೂ ಸಿಗುವುದಿಲ್ಲ. ಅದೇ ರೀತಿ ಕುಟುಂಬ ಸಂಬಂಧ ಮುರಿದವರು, ಅವರಿಗೆ ಅರಫಾದಲ್ಲಿ ಏನೂ ಸಿಗುವುದಿಲ್ಲ ಎಂದು ಅಲ್ಲಾಹನ ಪ್ರವಾದಿ ಹೇಳಿದ್ರು. ಬಹಳ ಸ್ಪಷ್ಟವಾಗಿ ಕುಟುಂಬ ಸಂಬಂಧ ಮುರಿದವರ ಬಗ್ಗೆ ಅಲ್ಲಾಹನ ಪ್ರವಾದಿ ಹೇಳಿದ್ರು, ಅವರ ಅರಫಾದಲ್ಲಿ ತಲುಪಿಸಿ ಪ್ರಾರ್ಥಿಸಿದರು ಅವರಿಗೇನೂ ಸಿಗುವುದಿಲ್ಲ. ಸಹೋದರ ಸಹೋದರಿಯರೇ, ವಿಶ್ವಾಸಿಗಳಿಗೆ ಪ್ರಶ್ವಾಸಿಗಳ ಪ್ರಾರ್ಥನೆಗೆ ಅತಿ ಹೆಚ್ಚು ಉತ್ತರ ಸಿಗುವ ಅಲ್ಲಾಹು ಸುಬ್ಹಾನಹು ವ ತಆಲ ತನ್ನ ದಾಸರನ್ನು ಅತಿ ಹೆಚ್ಚು ನರಕದಿಂದ ವಿಮೋಚನೆಗೊಳಿಸುವ ಬಹಳ ಶ್ರೇಷ್ಠವಾದ ಒಂದು ಸ್ಥಳವಾಗಿದೆ ಅರಫಾ. ಇದೆಲ್ಲವೂ ಅರಫಾದ ವಿಶೇಷತೆಗಳು, ಅರಫಾದ ಶ್ರೇಷ್ಠತೆಗಳು. ಖೈರು ದುಆಇ ದುಆഉ ಯೌಮಿ ಅರಫಾ, ಅಲ್ಲಾಹನ ಪ್ರವಾದಿ ಹೇಳಿತು. ನಿಮ್ಮ ಪ್ರಾರ್ಥನೆಗಳ ಪೈಕಿ, ನಿಮ್ಮ ದುವಾಗಳ ಪೈಕಿ ಅತ್ಯಂತ ಶ್ರೇಷ್ಠವಾದ ದುವಾ ಅರಫಾ ದಿನದ ಪ್ರಾರ್ಥನೆಯಾಗಿದೆ. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅರಫಾದಲ್ಲಿ ಹೇಳುತ್ತಿದ್ದ, ಅತಿ ಹೆಚ್ಚು ಹೇಳುತ್ತಿದ್ದ ದಿಕ್ರ್ ಲಾ ಇಲಾಹ ಇಲ್ಲಲ್ಲಾಹು ವಹ್ದಹು ಲಾ ಶರೀಕ ಲಹ್ ಲಹುಲ್ ಮುಲ್ಕು ವಲಹುಲ್ ಹಮ್ದು ವಹುವ ಅಲಾ ಕುಲ್ಲಿ ಶೈಇನ್ ಖದೀರ್. ಅರಫಾದಲ್ಲಿ ಅಲ್ಲಾಹನ ಪ್ರವಾದಿ ಅತಿ ಹೆಚ್ಚು ಹೇಳುತ್ತಿದ್ದ ದಿಕ್ರ್. ಅರಫಾದಲ್ಲಿ ಮಾತ್ರ ಅಲ್ಲ, ಹಜ್ಜಿನ ಎಲ್ಲಾ ಕರ್ಮಗಳಲ್ಲೂ, ಹಜ್ಜಿನ ಬೇರೆ ಬೇರೆ ವಿಧಿವಿಧಾನಗಳ ಸಂದರ್ಭದಲ್ಲೂ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅತಿ ಹೆಚ್ಚು ಹೇಳುತ್ತಿದ್ದ ದಿಕ್ರದು ಲಾ ಇಲಾಹ ಇಲ್ಲಲ್ಲಾಹು ವಹ್ದಹು ಲಾ ಶರೀಕ ಲಹ್ ಲಹುಲ್ ಮುಲ್ಕು ವಲಹುಲ್ ಹಮ್ದು ವಹುವ ಅಲಾ ಕುಲ್ಲಿ ಶೈಇನ್ ಖದೀರ್. ಸಹೋದರ ಸಹೋದರಿಯರೇ, ಇದೆಲ್ಲವೂ ಅರಫಾದ ಶ್ರೇಷ್ಠತೆಗಳಾದರೆ, ಅರಫಾದ ವಿಶೇಷತೆಗಳಾದರೆ, ಅರಫಾದ ಪಾವಿತ್ರತೆಯಾದರೆ, ಅರಫಾ ಜಗತ್ತಿಗೆ ಕೊಡುವ ಅತ್ಯಂತ ದೊಡ್ಡ ಸಂದೇಶಗಳು ಕೂಡ ಇವೆ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅರಫಾದಲ್ಲಿ ಅತಿ ಹೆಚ್ಚು ದುವಾ ಮಾಡಿದ್ದು ಜಬಲುರ್ ರಹ್ಮ, ಒಂಟೆಯ ಮೇಲೆ ಕುಳಿತು ಒಂಟೆಯಿಂದ ಕೆಳಗೆ ಇಳಿದು ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲ್ಲುಗಳ ಗುಡ್ಡೆ ಇವತ್ತಿಗೂ ಅರಫಾದಲ್ಲಿ ನಿಮಗೆ ಕಾಣಬಹುದು. ಜಬಲುರ್ ರಹ್ಮಾದಲ್ಲಿ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನೊಂದಿಗೆ ಅತಿ ಹೆಚ್ಚು ಪ್ರಾರ್ಥಿಸಿದ್ದಂತಹ ಸ್ಥಳ. ಅಲ್ಲಾಹನ ಪ್ರವಾದಿ ಬಿಲಾಲ್ರೊಂದಿಗೆ ಹೇಳಿದರು, ಬಿಲಾಲ್, ಜನರನ್ನು ನೀವು ಅಟೆನ್ಷನ್ ಆಗಿ ನಿಲ್ಲುವಂತೆ ಆದೇಶ ಕೊಡಿ, ಜನರನ್ನು ನೀವು ಗಮನ ಕೊಟ್ಟು ನಿಲ್ಲುವಂತೆ ಆದೇಶ ಕೊಡಿ. ನನಗೆ ಕೆಲವು ವಿಷಯಗಳನ್ನು ಮಾತಾಡಬೇಕಾಗಿದೆ. ಹಾಗೆ ಬಿಲಾಲ್ ರಲಿಯಲ್ಲಾಹು ತಆಲಾ ಅನ್ಹು ಜನರನ್ನು ಅಟೆನ್ಷನ್ ಆಗಿ ನಿಲ್ಲಲು, ಜನರನ್ನು ಗಮನ ಹರಿಸುವಂತೆ ನಿಲ್ಲಲು ಆದೇಶ ಕೊಡುತ್ತಾರೆ. ಅರಫಾದಲ್ಲಿ ಸೇರಿದ್ದ 1,24,000 ಸಹಾಬೆ ಕಿರಾಮ್ ಅವರು ಪೂರ್ಣವಾಗಿ ಅಲ್ಲಾಹನ ಪ್ರವಾದಿಯ ಕಡೆಗೆ ಗಮನ ಕೇಂದ್ರೀಕರಿಸಿದ್ದಾರೆ. ಅವರು ಅಲ್ಲಾಹನ ಪ್ರವಾದಿಯ ಕಡೆಗೆ ಅಟೆನ್ಷನ್ ಆಗಿ ನಿಂತಿದ್ದಾರೆ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅರಫಾದ ಮೈದಾನದಲ್ಲಿ ಮಾತಾಡುತ್ತಾರೆ. ಆ ಮಾತುಗಳೇ ಅರಫಾ ಭಾಷಣ, ಆ ಮಾತುಗಳೇ ಖುತುಬತುಲ್ ವದಾ. ಮಾನವ ಇತಿಹಾಸದಲ್ಲಿ, ಜಾಗತಿಕ ಇತಿಹಾಸದಲ್ಲಿ, ಜಗತ್ತಿನ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದ ಸಂದೇಶವಾಗಿದೆ ಅಲ್ಲಾಹನ ಪ್ರವಾದಿ ಅರಫಾದಲ್ಲಿ ಈ ಜಗತ್ತಿಗೆ ನೀಡುವಂತಹ ಸಂದೇಶ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಪವಿತ್ರ ಕುರಾನ್ ಅವತೀರ್ಣ ಆಗುವುದು ರಮಲಾನ್ ತಿಂಗಳಲ್ಲಿ.
ಕುರ್ಆನ್ನ ಅವತೀರ್ಣದ ಆರಂಭ ರಮಲಾನ್ ತಿಂಗಳಲ್ಲಿ, ಕುರ್ಆನ್ನ ಅವತೀರ್ಣದ ಪರಿಪೂರ್ಣತೆ ನಡೆಯುವುದು ಅರಫಾದಲ್ಲಿ. ಅಲ್ಯೌಮ ಅಕ್ಮಲ್ತು ಲಕುಂ ದೀನಕುಂ ವ ಅತ್ಮಮ್ತು ಅಲೈಕುಂ ನಿಅಮತಿ ವ ರಲೀತು ಲಕುಂ ಅಲ್ ಇಸ್ಲಾಮ ದೀನ. ಅಲ್ಲಾಹನ ದೀನ್ ಪೂರ್ಣ ಆಗುವುದು, ಅಲ್ಲಾಹನ ಅತಿ ದೊಡ್ಡ ಅನುಗ್ರಹದ ಪರಿಪೂರ್ಣತೆ ಅಲ್ಲಾಹು ಸುಬ್ಹಾನಹು ವ ತಆಲ ಘೋಷಿಸುವುದು ಅರಫಾದ ಮೈದಾನದಲ್ಲಿ. ಅಲ್ಲಾಹನ ದೀನ್ ಪೂರ್ಣಗೊಂಡ, ಅಲ್ಲಾಹನ ದೀನ್ ಪರಿಪೂರ್ಣವಾದ, ಅಲ್ಲಾಹನ ನಿಅಮತ್ ಪರಿಪೂರ್ಣವಾದ ಸಂತೋಷದ ಸಂಭ್ರಮದ ದಿನವಾಗಿದೆ ಸಹೋದರ ಸಹೋದರಿಯರೇ ಅರಫಾ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅರಫಾದಲ್ಲಿ ಹಲವಾರು ವಿಷಯಗಳನ್ನು ಹೇಳಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಖುತುಬತ್ತುಲ್ ವದಾ ನಾವೆಲ್ಲ ಓದಿದವರು, ನಾವೆಲ್ಲ ತಿಳಿದವರು, ನಾವೆಲ್ಲ ಬಹಳಷ್ಟು ಸಂದರ್ಭಗಳಲ್ಲಿ ಕೇಳಿದವರು. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅರಫಾದಲ್ಲಿ ಒಂದು ಮಾತು ಹೇಳಿದರು. ಅದೇನೆಂದರೆ, ಇಂದು ಪಿಶಾಚಿ ಇಂದು ನಿರಾಶನಾಗುವಷ್ಟು ಬೇರೆ ಯಾವ ದಿನಗಳಲ್ಲೂ ಪಿಶಾಚಿಗೆ ನಿರಾಶೆ ಬರುವುದಿಲ್ಲ. ಇಂದು ಪಿಶಾಚಿಗೆ ಬರುವ ಅವಮಾನಕ್ಕಿಂತ, ನಿರಾಶೆಗಿಂತ ಹೆಚ್ಚಿನ ನಿರಾಶೆ, ಅವಮಾನ ಪಿಶಾಚಿಗೆ ಬೇರೆ ಯಾವ ದಿನಗಳಲ್ಲೂ ಬರುವುದಿಲ್ಲ. ಅದಕ್ಕೆ ಕಾರಣ ಏನು? ಕಾರಣ ಏನೆಂದರೆ, ಪೈಶಾಚಿಕತೆಯ ಅಡಿಪಾಯ, ಶೈತಾನಿಯತ್ತಿನ ಕಲ್ಚರ್ ಯಾವುದೆಂದರೆ ಜನಾಂಗೀಯತೆಯಾಗಿದೆ. ಅನ ಖೈರುಂ ಮಿನ್ಹು, ಪೈಶಾಚಿಕತೆಯ ಬುನಾದಿಯದು, ಶೈತಾನಿಯತ್ತಿನ ಅಡಿಪಾಯ ಅದು. ಅನ ಖೈರುಂ ಮಿನ್ಹು, ನಿನಗಿಂತ ನಾನು ಶ್ರೇಷ್ಠ. ಖಲಕತನಿ ಮಿನ್ ನಾರಿನ್ ವ ಖಲಕತಹು ಮಿನ್ ತೀನ್, ನನ್ನನ್ನು ನೀನು ಅಗ್ನಿಯಿಂದ ಸೃಷ್ಟಿಸಿರುವುದು, ಆದಮನನ್ನು ಮನುಷ್ಯನನ್ನು ಮಣ್ಣಿನಿಂದ ಸೃಷ್ಟಿಸಿರುವುದು. ಆದ್ದರಿಂದ ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟ ಆದಮನಿಗಿಂತ ನಾನು ಶ್ರೇಷ್ಠ. ಶ್ರೇಷ್ಠನಾದ ನಾನು ಆದಮನಿಗೆ ಸುಜೂದು ಮಾಡುವುದಿಲ್ಲ, ಇಬ್ಲೀಸ್ ಅಲ್ಲಾಹನಿಗೆ ಸುಜೂದು ಮಾಡುವುದಿಲ್ಲ ಎಂದು ಯಾವಾಗಲೂ ಹೇಳಿಲ್ಲ. ಇಬ್ಲೀಸಿನ ಮೇಲೆ ಕೊಲೆ ಮಾಡಿದ, ಅತ್ಯಾಚಾರ ಮಾಡಿದ, ಬಡ್ಡಿ ತಿಂದ ಯಾವ ಆರೋಪಗಳು, ಅಪರಾಧಗಳನ್ನು ಇಬ್ಲೀಸ್ ಮಾಡಲಿಲ್ಲ. ಕ್ರೈಮಿನ ಬ್ಯಾಕ್ಗ್ರೌಂಡ್ ಯಾವುದು ಅಂತ ಕೇಳಿದರೆ, ಮಾನವ ಇತಿಹಾಸದಲ್ಲಿ ಕ್ರೈಮಿನ ಬ್ಯಾಕ್ಗ್ರೌಂಡ್ ಅನ ಖೈರುಂ ಮಿನ್ಹು, ಜನಾಂಗೀಯತೆ, ನಿನಗಿಂತ ಶ್ರೇಷ್ಠ ನಾನು. ಅಲ್ಲಾಹು ಸುಬ್ಹಾನಹು ವ ತಆಲ ಇಬ್ಲೀಸನ್ನು ಸ್ವರ್ಗದಿಂದ ಹೊರಹಾಕಿದ್ದು ಮರ್ಡರ್ ಮಾಡಿದ್ದಕ್ಕಲ್ಲಲ್ಲ. ಇಬ್ಲೀಸನ್ನು ಅಲ್ಲಾಹು ಸ್ವರ್ಗದಿಂದ ಹೊರಗೆ ಹಾಕುವುದು ವ್ಯಭಿಚಾರ ಮಾಡಿದ ಆರೋಪಕ್ಕಲ್ಲಲ್ಲ. ಜಗತ್ತಿನಲ್ಲಿ ಕ್ರೈಮಿನ ಬ್ಯಾಕ್ಗ್ರೌಂಡ್ ಯಾವುದು ಅಂತ ಕೇಳಿದ್ರೆ ಜನಾಂಗೀಯತೆ. ಅನ ಖೈರುಂ ಮಿನ್ಹು, ಅವನಿಗಿಂತ ಶ್ರೇಷ್ಠ ನಾನು. ಆದ್ದರಿಂದ ಈ ಶೈತಾನಿಯತ್ತಿನ ಚಿಂತನೆಗಳು, ನಿರಾಶೆ ಅವರಿಗೆ ಬರಲೇಬೇಕಾದ ದಿನ ಅರಫಾ. ಯಾಕೆಂದರೆ ಅರಫಾದಲ್ಲಿ ಜನಾಂಗೀಯತೆಯನ್ನು ಅಳಿಸಿ ಹಾಕುವ ಮೈದಾನ, ಉಚ್ಚ ನೀಚತೆಯ, ನಿನಗಿಂತ ನಾನು ಶ್ರೇಷ್ಠ ಎಂಬ ಅಸಮಾನತೆಯ, ಎಲ್ಲಾ ಜನಾಂಗೀಯತೆಯ ಸಿದ್ಧಾಂತಗಳನ್ನು, ಎಲ್ಲಾ ಶೈತಾನಿಯತೆಗಳನ್ನು ಅಳಿಸಿ ಹಾಕುವ ಸ್ಥಳವಾಗಿದೆ ಸಹೋದರ ಸಹೋದರಿಯರೇ ಅರಫಾ ಎಂಬುದು. ಅಲ್ಲಾಹನ ಪ್ರವಾದಿಯ ಜೊತೆ, ಅರಫಾದಲ್ಲಿ ಅಲ್ಲಾಹನ ಪ್ರವಾದಿಯ ಜೊತೆಯಲ್ಲಿ ನಿಂತಿರುವುದು ಇಥಿಯೋಪಿಯಾದ ನಿಗ್ರೋ ವರ್ಗಕ್ಕೆ ಸೇರಿದ್ದ ಬಿಲಾಲ್ ರಲಿಯಲ್ಲಾಹು ಅನ್ಹು. ಅಲ್ಲಾಹನ ಪ್ರವಾದಿಯ ಅತ್ಯಂತ ಮಹತ್ವಪೂರ್ಣವಾದ ಈ ಸಂದೇಶಗಳನ್ನು ಅರಫಾದಲ್ಲಿ ಒಟ್ಟು ಸೇರಿರುವ ಜನಸಮೂಹಕ್ಕೆ ತಲುಪಿಸುತ್ತಿರುವ ಹೊಣೆಗಾರಿಕೆ ಇಥಿಯೋಪಿಯಾದ ನಿಗ್ರೋ ವರ್ಗಕ್ಕೆ ಸೇರಿರುವ ಬಿಲಾಲ್ ರಲಿಯಲ್ಲಾಹು ಅನ್ಹುರದ್ದು. ಆದ್ದರಿಂದಲೇ ಜನಾಂಗೀಯತೆಯ ಶೈತಾನಿಯತ್ತಿನ ಬ್ಯಾಕ್ಗ್ರೌಂಡ್ ಆದ ಜನಾಂಗೀಯತೆಯನ್ನು ಅಳಿಸಿ ಹಾಕಿದ ಮೈದಾನ ಅದು. ಆದ್ದರಿಂದ ಸಹೋದರ ಸಹೋದರಿಯರೇ, ಇಬ್ಲೀಸ್ ಅತಿ ಹೆಚ್ಚು ನಿರಾಶನಾಗುವ ದಿನ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನಾಂಗೀಯತೆಯ ಎಲ್ಲ ಎಲಿಮೆಂಟ್ಸ್ ಗಳನ್ನು ಅಳಿಸಿ ಹಾಕ್ತಾರೆ ಅರಫಾದಲ್ಲಿ. ಶೋಷಣೆಯ ಎಲ್ಲ ಮಾರ್ಗಗಳನ್ನು, ಎಲ್ಲ ಅಂಶಗಳನ್ನು, ಎಲ್ಲ ವಿಧಾನಗಳನ್ನು ಅಲ್ಲಾಹನ ಪ್ರವಾದಿ ಅರಫಾದಲ್ಲಿ ರದ್ದುಪಡಿಸ್ತಾರೆ. ಮಾನವ ಸಮಾನತೆಯ, ಸಹೋದರತೆಯ,
ಮನುಷ್ಯತ್ವದ ಉಜ್ವಲವಾದ ಐಡಿಯಾಲಜಿಯನ್ನು, ಉಜ್ವಲವಾದ ಫಿಲಾಸಫಿಯನ್ನು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅರಫಾದಲ್ಲಿ ಸಮರ್ಪಿಸ್ತಾರೆ. ಅರಬನಿಗೆ ಅರಬೇತರ್ನಿಗಿಂತ ಯಾವ ಶ್ರೇಷ್ಠತೆಯೂ ಇಲ್ಲ. ಬಿಳಿ ಚರ್ಮದವನಿಗೆ ಕಪ್ಪು ಜನರಿಗಿಂತ ಯಾವ ಮಹತ್ವವೂ ಇಲ್ಲ. ಸಹೋದರ ಸಹೋದರಿಯರೇ, ಇಂದು ಜಗತ್ತಿನ ಮೂಲ ಸಮಸ್ಯೆ ಯಾವುದು ಅಂತ ಕೇಳಿದರೆ ಜನಾಂಗೀಯತೆ. ಜಗತ್ತಿನಲ್ಲಿ ನಡೆಯುತ್ತಿರುವ ಯುದ್ಧಗಳು, ನರಮೇಧ, ರಕ್ತಪಾತ, ಸಂಘರ್ಷಗಳು, ಅನ್ಯಾಯ, ಇದೆಲ್ಲದರ ಕಾರಣ ಜನಾಂಗೀಯತೆ. ಅನ ಖೈರು ಮಿನ್ಹು, ಕೆಲವರಿಗಿಂತ ಶ್ರೇಷ್ಠರು ಅಂತ ತಿಳಿಯು. ಅಮೆರಿಕಾವನ್ನು ಜಗತ್ತಿನ ನಂಬರ್ 1 ದೇಶ ಅಂತ ಹೇಳಲಾಗುತ್ತದೆ. ಜಗತ್ತಿನ ಅತ್ಯಂತ ದೊಡ್ಡ ಪವರ್ಫುಲ್ ದೇಶ. ಆದರೆ ಅಮೆರಿಕಾದ ಸ್ಟ್ರಕ್ಚರ್ನಲ್ಲಿ, ಅಲ್ಲಿನ ಸಿಸ್ಟಮ್ನ ರಚನೆಯಲ್ಲೇ ಜನಾಂಗೀಯತೆ ಬೆರೆತು ಹೋಗಿದೆ. ಮಾಲ್ಕಮ್ ಎಕ್ಸ್ ಎಂಬ ಅಮೆರಿಕಾದ ಸಚಿವರಾಗಿದ್ದವರು, ಜಗತ್ತಿನ ಅತ್ಯಂತ ದೊಡ್ಡ ಹ್ಯೂಮನ್ ರೈಟ್ ಆಕ್ಟಿವಿಸ್ಟ್, ಸಿವಿಲ್ ರೈಟ್ಸ್ ಮೂವ್ಮೆಂಟಿನಲ್ಲಿ ಬಹಳ ದೊಡ್ಡ ಹೋರಾಟ ನಡೆಸಿದ ಹೋರಾಟಗಾರ ಮಾಲ್ಕಮ್ ಎಕ್ಸ್ ಅವರು ಹೇಳುವುದು, ಅಮೆರಿಕ ಎಷ್ಟು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡಿದ್ರು, ಅವರೆಷ್ಟು ಸ್ವಾತಂತ್ರ್ಯದ ಬಗ್ಗೆ ಮಾತಾಡಿದ್ರು, ಅವರೆಷ್ಟು ಪ್ರಗತಿ ಸಾಧಿಸಿದ್ರು, ಅವರ ಸ್ಟ್ರಕ್ಚರ್ ನಿಂತಿರುವುದು ಬಿಳಿ ಜನಾಂಗೀಯತೆಯ ಮೇಲೆ. ಬಿಳಿ ಜನಾಂಗೀಯತೆ, ಬಿಳಿಯರ ಶ್ರೇಷ್ಠತೆಯ ಜನಾಂಗೀಯತೆಯೇ ಅದರಲ್ಲೇ ರಚಿತವಾದ ಸಿಸ್ಟಮ್, ಅದರ ಸ್ಟ್ರಕ್ಚರೇ ಅದು. ಅವರ ನ್ಯಾಯ ವ್ಯವಸ್ಥೆಯಲ್ಲಿ, ಅವರ ಪಾರ್ಲಿಮೆಂಟರಿ ಸಿಸ್ಟಮ್ನಲ್ಲಿ, ಅವರ ಆಡಳಿತದ ಪಾಲಿಸಿಗಳಲ್ಲಿ ಬಿಳಿಯ ಜನಾಂಗೀಯತೆ ಬೆರೆತು ಹೋಗಿದೆ. ಆದ್ದರಿಂದಲೇ ಅಮೆರಿಕಾದಲ್ಲಿ ಗಲ್ಲು ಶಿಕ್ಷೆ ವಿಧಿಸಲ್ಪಡುವ ಜನರಲ್ಲಿ ಬಿಳಿ ಚರ್ಮದವರಿಗಿಂತ 3 ಪಟ್ಟು ಹೆಚ್ಚು ಕಪ್ಪು ಚರ್ಮದವರು. ಅಲ್ಲಿ ಎಲ್ಲಾ ಅಪರಾಧಗಳನ್ನು ಕಪ್ಪು ಜನ ಮಾಡ್ತಾ ಇದ್ದಾರೆ ಎಂದಲ್ಲ ಅದಕ್ಕೆ ಅರ್ಥ. ಅಲ್ಲಿನ ಪಾಲಿಸಿಯ ಸಮಸ್ಯೆ ಅದು. ಅಲ್ಲಿ ಗಲ್ಲು ಶಿಕ್ಷೆ ವಿಧಿಸಲ್ಪಡುವ ಜನರ ಪೈಕಿ ಬಿಳಿಯರಿಗಿಂತ 3 ಪಟ್ಟು ಹೆಚ್ಚು ಕರಿಯರು. ಅಲ್ಲಿ ಜೈಲಿನಲ್ಲಿರುವವರಲ್ಲಿ ಬಿಳಿಯರಿಗಿಂತ 3 ಪಟ್ಟು ಹೆಚ್ಚು ಕರಿಯರಲ್ಲಿ ಜೈಲಿನಲ್ಲಿ ಕೊಳೆಯುತ್ತಿರೋದು. ಜನಾಂಗೀಯತೆಯ ಬುನಾದಿಯಲ್ಲಿ ರಚಿಸಲ್ಪಟ್ಟ ನ್ಯಾಯ ವ್ಯವಸ್ಥೆಯಿಂದ ಅದು ಮಾತ್ರ ನಿಮಗೆ ನಿರೀಕ್ಷಿಸಲಿಕ್ಕೆ ಸಾಧ್ಯ, ಅದಕ್ಕಿಂತ ಹೆಚ್ಚು ನೀವು ನಿರೀಕ್ಷಿಸುವಂತಿಲ್ಲ. ಅದೇ ರೀತಿ ಜಗತ್ತಿನ ಇನ್ನೊಂದು ಸೂಪರ್ ಪವರ್ ಚೈನಾ, ಜಗತ್ತಿನ ಬಹಳ ದೊಡ್ಡ ಶಕ್ತಿಯದು. ಚೈನಾದ ಸಿಸ್ಟಮ್ ಕೂಡ ಜನಾಂಗೀಯತೆಯ ಸಿಸ್ಟಮ್, ಹಾನ್ ಜನಾಂಗೀಯತೆ. ಚೈನಾದಲ್ಲಿ ಉಯಿಗರ್ ವಂಶಜರೊಂದಿಗೆ ಜಗತ್ತಿನ ಅತ್ಯಂತ ದೊಡ್ಡ ಅನ್ಯಾಯ ಮಾಡ್ತಾ ಇದ್ದಾರೆ ಚೈನಾದವರು. ಮಸೀದಿಗಳನ್ನು ಒಡೆದು ಹಾಕಿ ಮಸೀದಿಗಳನ್ನು ಪಬ್ಲಿಕ್ ಟಾಯ್ಲೆಟ್ಗಳನ್ನಾಗಿ ಮಾಡುವುದು, ಆ ಪಬ್ಲಿಕ್ ಟಾಯ್ಲೆಟ್ಗಳ ಮೇಲೆ ಬರೆದಿಡುವುದು, ನೀವು ನಮ್ಮ ಪಾರ್ಟಿಯನ್ನು ಸೇರಿದರೆ ನೀವು ಸುರಕ್ಷಿತರು. ನಮಗೆ ಗೊತ್ತಿದೆ ಚೈನಾದ ಪಾರ್ಟಿ ಯಾವುದಂದರೆ ಕಮ್ಯುನಿಸ್ಟ್ ಪಾರ್ಟಿ. ಕಮ್ಯುನಿಸಂ ಅನ್ನು ಪ್ರತಿನಿಧಿಸುತ್ತೇವೆ ಎಂದು ಹೇಳುತ್ತಿರುವ ಚೈನಾವನ್ನು ನಿಯಂತ್ರಿಸುತ್ತಿರುವುದು ಅನ ಖೈರು ಮಿನ್ಹು, ನಾನು ನಿಮಗಿಂತ ಶ್ರೇಷ್ಠ ಎಂಬ ಜನಾಂಗೀಯತೆ. ಸಹೋದರ ಸಹೋದರಿಯರೇ, ಫೆಲಸ್ತೀನ್ನಲ್ಲಿ ಕಳೆದ ಸುಮಾರು 260 ದಿನಗಳಾಯಿತು ಫೆಲಸ್ತೀನ್ನಲ್ಲಿ ನರಮೇಧ ನಡೆಯುತ್ತಾ ಇದೆ. 40,000 ಫೆಲಸ್ತೀನಿಗಳನ್ನು ಬರ್ಬರವಾಗಿ ಕೊಲ್ಲಲಾಯಿತು. ಅದರಲ್ಲಿ ಬಹುಸಂಖ್ಯಾತರು ನಿರಪರಾಧಿಗಳಾದ ಮಹಿಳೆಯರು ಮತ್ತು ಮಕ್ಕಳು. ಈ 260 ದಿನಗಳಲ್ಲ, ಕಳೆದ 76 ವರ್ಷಗಳಲ್ಲಿ ಫೆಲಸ್ತೀನಿಗಳ ಮೇಲೆ ದೌರ್ಜನ್ಯ ನಡೆಯುತ್ತಾ ಇದೆ. ಫೆಲಸ್ತೀನಿಗಳನ್ನು ಕೊಲ್ಲಲಾಗುತ್ತಾ ಇದೆ. ನಿರಾಶ್ರಿತರ ಶಿಬಿರ ಗಳಲ್ಲಿ ಬಾಂಬು ಹಾಕುವುದು, ಆಸ್ಪತ್ರೆಗಳ ಮೇಲೆ ಬಾಂಬು ಹಾಕುವುದು, ಸಣ್ಣ ಮಕ್ಕಳು ಕಲಿಯುವ ಶಾಲೆಗಳ ಮೇಲೆ ಬಾಂಬು ಹಾಕುವುದು. ಯಾಕೆ ಅಂತ ಕೇಳಿದ್ರೆ ಅನ ಖೈರು ಮಿನ್ಹು, ಯಹೂದಿ ಜನಾಂಗೀಯತೆ. ಯಹೂದಿ ಜನಾಂಗೀಯತೆ, ನಿಮಗಿಂತ ಶ್ರೇಷ್ಠರು ನಾವು, ನಿಮಗಿಂತ ನಾವು ಶ್ರೇಷ್ಠರು. ಅನ ಖೈರು ಮಿನ್ಹು, ಪೈಶಾಚಿಯತ್ತಿನ ಇಬ್ಲೀಸಿನ ಸಿದ್ಧಾಂತಗಳೇ ಫೆಲಸ್ತೀನ್ನಲ್ಲಿ ನರಮೇಧ ನಡೆಯಲಿಕ್ಕೆ ಸಾಧ್ಯ. ಯಾಕೆ ನಮ್ಮ ದೇಶದ ಮಣಿಪುರದಲ್ಲಿ
ನೂರಾರು ಜನರನ್ನು ಕೊಲ್ಲಲಾಯಿತು, ಇವತ್ತಿಗೂ ಕೊಲ್ಲಲಾಗುತ್ತಾ ಇದೆ. ಆರಾಧನಾಲಯಗಳನ್ನು ನಾಶಪಡಿಸಲಾಯಿತು. ಆಸ್ಪತ್ರೆಗೆ ಆಂಬ್ಯುಲೆನ್ಸಿನಲ್ಲಿ ಆಸ್ಪತ್ರೆಗೆ ಸಾಗಿಸುವ ರೋಗಿಗಳನ್ನು ಕೊಲ್ಲಲಾಯಿತು. ಯಾಕೆಂದರೆ ಜನಾಂಗೀಯತೆ. ಮ್ಯಾನ್ಮಾರ್ನಲ್ಲಿ ಒಂದು ಸಮುದಾಯವನ್ನು ನಾಶ ಮಾಡುವ ಕೆಲಸ ಯಾಕೆ ನಡೆಯುತ್ತಾ ಇದೆ ಅಂತ ಕೇಳಿದ್ರೆ, ಸಹೋದರ ಸಹೋದರಿಯರ ಜನಾಂಗೀಯತೆ. ಅನ ಖೈರುಂ ಮಿನ್ಹು. ಯಾಕೆ ಗುಜರಾತ್ ನರಮೇಧ ನಡೆಯಿತು? ಯಾಕೆ ಮಾಬ್ ಲಿಂಚಿಂಗ್ ನಡೆಯುತ್ತಾ ಇದೆ ನಮ್ಮ ದೇಶದಲ್ಲಿ? ಯಾಕೆ ಸಾಮೂಹಿಕ ಕೊಲೆಗಳೆಲ್ಲ ನಡೆಯುತ್ತಾ ಇದೆ? ಎಲ್ಲಾ ಪ್ರಶ್ನೆಗೆ ನಿಮಗೆ ಸಿಗುವ ಉತ್ತರ ಒಂದು ಮಾತ್ರ, ಅನ ಖೈರುಂ ಮಿನ್ಹು ಎಂಬ ಪೈಶಾಚಿಕತೆಯ ಸಿದ್ಧಾಂತ. ನಿಮಗಿಂತ ಶ್ರೇಷ್ಠರು ನಾವು, ಬದುಕಲಿಕ್ಕೆ ಅರ್ಹತೆ ಇರುವವರು, ಎಲ್ಲಾ ಸವಲತ್ತುಗಳನ್ನು ಪಡೆಯಲು ಅರ್ಹತೆ ಇರುವವರು ನಾವು ಮಾತ್ರ ಎಂಬ, ಅಥವಾ ಇಲ್ಲಿ ಯಾರು, ಯಾವ ಧರ್ಮದವರು, ಯಾವ ಜಾತಿಯವರು ಬದುಕಬೇಕು ಎಂದು ತೀರ್ಮಾನಿಸುವ ಸಂಘರ್ಷಗಳು. ಸಹೋದರ ಸಹೋದರಿಯರೇ, ಅನ ಖೈರು ಮಿನ್ಹು ಎಂಬುದು ಇವತ್ತು ಜಗತ್ತಿನ ಮೂಲ ಸಮಸ್ಯೆ. ಅರಫಾ ಈ ಜನಾಂಗೀಯತೆಯ ವಕ್ತಾರರಿಗೆ ಅಥವಾ ಜನಾಂಗೀಯತೆಯ ಈ ಮಾರಕ ರೋಗಕ್ಕೆ ಪರಿಹಾರವನ್ನು ಕೊಡುವ ಸ್ಥಳವಾಗಿದೆ ಅರಫಾ. ಜನಾಂಗೀಯತೆಯನ್ನು ಸ್ವಚ್ಛಗೊಳಿಸಲು, ಜನಾಂಗೀಯತೆಯ ಬುನಾದಿಯಲ್ಲಿ ರೂಪುಗೊಂಡಿರುವ ಒಂದು ಸಿಸ್ಟಮ್, ಜನಾಂಗೀಯತೆಯ ಬುನಾದಿಯಲ್ಲಿ ರಚಿಸಲ್ಪಟ್ಟಿರುವ ಸಂಘಟನೆಗಳು, ಆಂದೋಲನಗಳು, ಗವರ್ಮೆಂಟ್ಗಳು, ಗವರ್ನೆನ್ಸ್, ಇದೆಲ್ಲವನ್ನು ಸ್ವಚ್ಛಗೊಳಿಸಲು ಒಂದು ದಾರಿ ಇದ್ದರೆ, ಇದಕ್ಕೆಲ್ಲ ಒಂದು ಪರಿಹಾರ ಇದ್ದರೆ, ಅರಫಾದಲ್ಲಿ ನೀವು ನೋಡುವ ಮನುಷ್ಯತ್ವದ ಸಂದೇಶಗಳು ಮಾತ್ರ, ಅರಫಾದಲ್ಲಿ ಜಗತ್ತು ಕಾಣುವ ಮಾನವ ಸಮಾನತೆಯ ಸಂದೇಶಗಳು ಮಾತ್ರ, ಜನಾಂಗೀಯತೆಯ ಎಲ್ಲ ಎಲಿಮೆಂಟ್ಸ್ಗಳನ್ನು ಅಳಿಸಿ ಹಾಕಿದ ಆ ಸಂದೇಶದಿಂದ ಮಾತ್ರ, ಆ ಚಿಂತನೆಯಿಂದ ಮಾತ್ರ ಜನಾಂಗೀಯತೆ ಎಂಬ ರೋಗವನ್ನು ನಿಮಗೆ ಗುಣಪಡಿಸಲಿಕ್ಕೆ ಸಾಧ್ಯ. ಜನಾಂಗೀಯತೆಯಿಂದ ಉಂಟಾಗುವ ಅನಾಹುತಗಳನ್ನು ನಿಮಗೆ ಸರಿಪಡಿಸಲು ಸಾಧ್ಯ. ಸಹೋದರ ಸಹೋದರಿಯರೇ, ಮನುಷ್ಯನಿಗೆ ಬೆಲೆ ಇದೆ ಎಂಬುದಾಗಿ ಅರಫಾದ ಸಂದೇಶ. ಮನುಷ್ಯನಿಗೆ ಬೆಲೆ ಇದೆ ಎಂಬುದು ಮಾನವ ಇತಿಹಾಸದಷ್ಟೇ ಪುರಾತನವಾದ ಆಶಯ. ವಲಕದ್ ಕರ್ರಮ್ನಾ ಬನಿ ಆದಮ್. ಕುರ್ಆನ್ ಹೇಳೋದು, ಬನು ಆದಮರನ್ನು ನಾವು ಗೌರವಿಸಿದ್ದೇವೆ ಅಂತ. ಮನುಷ್ಯನನ್ನು ಗೌರವಿಸಿದ್ದೇನೆ ಎಂದು ಹೇಳುವುದಕ್ಕೆ ಅಲ್ಲಾಹು ಉಪಯೋಗಿಸಿರುವ ಪದ ಬನು ಆದಮ್. ಆದಮ್ ಸಂತತಿ, ಆದಮನ ಮಕ್ಕಳು. ಮಾನವನ ಗೌರವಕ್ಕೆ, ಮಾನವನ ಗೌರವ ಎಂಬುದು ಮಾನವ ಇತಿಹಾಸದಷ್ಟು ಪುರಾತನವಾದದ್ದು. ಅದೇ ರೀತಿ ಹಜರತ್ ಇಬ್ರಾಹಿಂ ಅಲೈಹಿ ಸಲಾತು ವಸ್ಸಲಾಂ, ರಬ್ಬಿಜಿಯಲ್ ಹಾದಲ್ ಬಲದ ಆಮಿನ, ಅಲ್ಲಾಹನೇ ಈ ನಾಡನ್ನು ನೀನು ಶಾಂತಿಯ ಕೇಂದ್ರವನ್ನಾಗಿ ಮಾಡು ಎಂದು ಪ್ರಾರ್ಥಿಸುವುದರಲ್ಲಿ, ಆ ಪ್ರಾರ್ಥನೆಯಲ್ಲಿ ಇಬ್ರಾಹಿಮರ ಬಹಳ ದೊಡ್ಡ ಒಂದು ದೃಷ್ಟಿಕೋನ ಇದೆ, ಬಹಳ ದೊಡ್ಡ ಉದಾತ್ತವಾದ ಒಂದು ಆಶಯ ಇದೆ. ಅದೇನೆಂದರೆ ಮಾನವನ ಶಾಂತಿಯ, ನೆಮ್ಮದಿಯ ಬದುಕು ಮತ್ತು ಅವನಿಗೆ ಸಿಗಬೇಕಾದ ಭದ್ರತೆ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದನ್ನೇ ಜಗತ್ತಿನಲ್ಲಿ ಪ್ರಾಯೋಗಿಕಗೊಳಿಸ್ತಾರೆ. ಬಿಲಾಲುನ್ ಮಿನ್ನಿ, ಅಲ್ಲಾಹನ ಪ್ರವಾದಿ 6ನೇ ಶತಮಾನದಲ್ಲಿ ಹೇಳಿದರು, ಬಿಲಾಲು ನನ್ನವ, ಬಿಲಾಲು ನನ್ನವ. 6ನೇ ಶತಮಾನದಲ್ಲಿ ಇವತ್ತಿಗೂ 21ನೇ ಅತ್ಯಾಧುನಿಕ ಜಗತ್ತು ಎಂದು ನಾವು ಹೇಳುವ, ನಾಗರಿಕವಾಗಿ ಬೆಳೆದಿರುವ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ವೈಜ್ಞಾನಿಕವಾಗಿ, ಬೌದ್ಧಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಅತ್ಯಂತ ಉತ್ತುಂಗತೆಯಲ್ಲಿರುವ 21ನೇ ಶತಮಾನದಲ್ಲೂ ಕರಿಯರು ಮತ್ತು ಬಿಳಿಯರು ಎಂಬ, ಸಮಾನರು ಎಂಬ ಸಿದ್ಧಾಂತವನ್ನು ಒಪ್ಪಿಕೊಳ್ಳಲು ಜಗತ್ತಿಗೆ ಇವತ್ತಿಗೂ ಸಾಧ್ಯ ಆಗಲಿಲ್ಲ. 6ನೇ ಶತಮಾನದಲ್ಲಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಿಲಾಲ್ ರನ್ನು ತನ್ನ ಹೆಗಲ ಮೇಲೆ ಏರಿಸಿ ಕಅಬಾದ ಮೇಲ್ಭಾಗಕ್ಕೆ ಏರಿಸ್ತಾನೆ. ಬಿಲಾಲುನ್ ಮಿನ್ನಿ ಅಂತ ಹೇಳಿದ್ರ ಅಲ್ಲಾಹನ ಪ್ರವಾದಿ. ಬಿಲಾಲ್ ನನ್ನವ, ಬಿಲಾಲ್ ನನ್ನವ. ಬಿಲಾಲ್ ರಲಿಯಲ್ಲಾಹು ತಆಲಾ ಅನ್ಹು 6ನೇ ಶತಮಾನದಲ್ಲೇ ಅರೇಬಿಯಾದ ಅತ್ಯಂತ ಕುಲೀನ ಕುಟುಂಬಕ್ಕೆ ಸೇರಿದ ಹೆಣ್ಣು ಮಗಳನ್ನು ಮದುವೆಯಾಗ್ತಾರೆ. ಇವತ್ತಿಗೂ ಸಾಧ್ಯ ಇಲ್ಲ ಜಗತ್ತಿನಲ್ಲಿ ಇದೆಲ್ಲ.
6ನೇ ಶತಮಾನದಲ್ಲಿ ಅತ್ಯಂತ ಕುಲೀನ ಕುಟುಂಬಕ್ಕೆ ಸೇರಿದ ಹೆಣ್ಣು ಮಗಳನ್ನು ಬಿಲಾಲ್ ಎಂಬ ನಿಗ್ರೋ, ಬಿಲಾಲ್ ಎಂಬ ಗುಲಾಮ, ಕುಲೀನ ಕುಟುಂಬದ ಹೆಣ್ಣು ಮಗಳನ್ನು ಮದುವೆಯಾಗ್ತಾನೆ. ಉಮರ್ ಅಲ್ ಫಾರೂಕ್ ರಲಿಯಲ್ಲಾಹು ತಆಲಾ ಅನ್ನು ಕುರೈಶ್, ಅರೇಬಿಯಾದ ಅತ್ಯಂತ ಶ್ರೇಷ್ಠವಾದ ಗೋತ್ರ, ಕುರೈಶಿ ನಾಯಕ ಉಮರ್ ಅಲ್ ಫಾರೂಕ್ ರಲಿಯಲ್ಲಾಹು ತಆಲಾ ಅನ್ಹು ಬಿಲಾಲ್ ಬರುವಾಗ ಎದ್ದು ನಿಂತು ಜಾ ಸಯ್ಯಿದಿ, ನನ್ನ ನಾಯಕ ಬಂದರು ಅಂತ ಗೌರವಿಸ್ತಾ ಇದ್ರು. ನನ್ನ ನಾಯಕ ಬಂದರು. ಸಹೋದರ ಸಹೋದರಿಯರೇ, ಅರಫಾವನ್ನು ನೆನಪಿಸುವಾಗ, ಅರಫಾದ ಉಪವಾಸ ವ್ರತಾಚರಿಸುವಾಗ, ಅರಫಾದ ಬಗ್ಗೆ ಅರಫಾದ ಈ ಸಂದೇಶಗಳು ಮನುಷ್ಯತ್ವದ, ಜನಾಂಗೀಯತೆ ಇಲ್ಲದ, ಮನುಷ್ಯನಿಗೆ ನೆಮ್ಮದಿಯ, ಪ್ರೀತಿಯ, ಭದ್ರತೆಯ ಬದುಕನ್ನು ಕಲಿಸಿಕೊಡುವ ಅರಫಾದ ಈ ಸಂದೇಶಗಳು ನಮ್ಮ ಮನಸ್ಸಿನ ಆಳಕ್ಕೆ ಇಳಿದು ನಮ್ಮ ಮನಸ್ಸನ್ನದೆಲ್ಲ ಬೆಳಗಿಸಬೇಕು. ಅದರ ಜೊತೆಗೆ ಈ ಸಂದೇಶಗಳ ಮೂಲಕ ಸಮಾಜವನ್ನು ಬೆಳಗಿಸುವ ಕೆಲಸವನ್ನು ಕೂಡ ನಾವು ಮಾಡಬೇಕು. ಸಮಾಜವನ್ನು ಬೆಳಗಿಸಬೇಕು. ಅರಫಾದ ಸಂದೇಶಗಳನ್ನು ಬಗ್ಗೆ ಜನರೊಂದಿಗೆ ಮಾತಾಡಬೇಕು. ನೀವು ಅರಫಾದ ಸಂದೇಶಗಳೇನು ಎಂಬುದನ್ನು, ಆ ಸಂದೇಶದ ಬೆಳಕು, ಜನಾಂಗೀಯತೆ ಮೆರೆಯುತ್ತಿರುವ, ಜನಾಂಗೀಯತೆ ಎಂಬ ರೋಗ ವ್ಯಾಪಕವಾಗಿರುವ ಈ ದಿನಗಳಲ್ಲಿ, ಇವತ್ತಿನ ಸಮಾಜದಲ್ಲಿ ಅರಫಾ ಕಲಿಸಿಕೊಡುವ ಮನುಷ್ಯತ್ವದ ಸಂದೇಶಗಳು, ಅರಫಾ ಕಲಿಸಿಕೊಡುವ ಮಾನವ ಕುಲದ ಏಕತೆಯ ಸಂದೇಶ, ಉಚ್ಚ ನೀಚತೆಗಳಿಲ್ಲದ, ಜನಾಂಗೀಯತೆ ಇಲ್ಲದ, ನೀವೆಲ್ಲರೂ ಗೌರವಾರ್ಹರು, ನೀವೆಲ್ಲರೂ ಗೌರವಾರ್ಹರು, ಪ್ರತಿಯೊಬ್ಬ ಮನುಷ್ಯನಿಗೂ ಗೌರವ ಇದೆ ಎಂಬ ಈ ಸಂದೇಶ ನಮ್ಮ ಮನಸ್ಸನ್ನು ಬೆಳಗಿಸುವುದು ಮಾತ್ರ ಅಲ್ಲ, ಈ ಸಂದೇಶದ ಮೂಲಕ ಸಮಾಜವನ್ನು ಬೆಳಗಿಸಬೇಕಾದ ಬಹಳ ದೊಡ್ಡ ಜವಾಬ್ದಾರಿ ನಮಗಿದೆ. ಅನ್ನಾಸು ಸವಾಸಿಯುನ್ ಕ ಅಶ್ನಾನಿಲ್ ಮುಷ್ತ್. 6ನೇ ಶತಮಾನದ ಪಾಠ, 6ನೇ ಶತಮಾನದ ಫಿಲಾಸಫಿ ಅದು. ಅನ್ನಾಸು ಸವಾಸಿಯುನ್ ಕ ಅಶ್ನಾನಿಲ್ ಮುಷ್ತ್. ಬಾಚಣಿಗೆಯ ಹಲ್ಲುಗಳಂತೆ ನೀವೆಲ್ಲರೂ ಸಮಾನರು, ಬಾಚಣಿಗೆಯ ಹಲ್ಲುಗಳಂತೆ ಮನುಷ್ಯರೆಲ್ಲರೂ ಸಮಾನರು. ಈ ಸಮಾನತೆಯ ಸಂದೇಶ ಸಹೋದರ ಸಹೋದರಿಯರೇ ಅರಫಾದ ಸಂದೇಶ ಎಂದು ಮಾತ್ರ ಅಲ್ಲ, ಇವತ್ತಿನ ಜಗತ್ತಿಗೆ ಅತ್ಯಂತ ಅನಿವಾರ್ಯವಾದ ಸಂದೇಶವಾಗಿದೆ. ಆ ಸಂದೇಶವನ್ನು ನಿಷ್ಠೆಯಿಂದ ಪಾಲಿಸಲು, ಆ ಸಂದೇಶಗಳ ಮೂಲಕ ಸಮಾಜವನ್ನು ಬೆಳಗಿಸಲು ಅಲ್ಲಾಹು ಸುಬ್ಹಾನಹು ವ ತಆಲಾ ನಮಗೆಲ್ಲರಿಗೂ ತೌಫೀಕ್ ನೀಡಲಿ.